ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೇಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ಗಳಿಗೋಸ್ಕರ ಬ್ಲೌಸಿಂದ ಅಳತೆ ತಗೊಂಡು ಬ್ಲೌಸ್ ಪೀಸ್ನಲ್ಲಿ ಯಾವ ರೀತಿ ಬ್ಲೌಸ್ನ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಮೊದಲು ಅಳತೆ ಟೇಪು, ಪೆನ್ನು, ಪೇಪರು, ಅಳತೆ ಬ್ಲೌಸ್ನ ತಗೊಂಡಿದ್ದೀನಿ. ಈ ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು. ಮೊದಲು ಈ ರೀತಿ ಬ್ಲೌಸ್ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಮೊದಲು ಇಲ್ಲಿ ಬ್ಲೌಸ್ ಉದ್ದ 12 ಇಂಚ್ ಇದೆ. ಇದನ್ನು ನಾನು ಪೇಪರ್ನಲ್ಲಿ ಬರೆದಿಟ್ಕೊಳ್ತೀನಿ. ಮೊದಲು ಈ ಬ್ಲೌಸ್ನ ಉದ್ದ 12 ಇಂಚ್ ಇದೆ. ಈ ಬ್ಲೌಸು ಉದ್ದಕ್ಕೆ ಚಿಕ್ಕದಾಗಿರೋದ್ರಿಂದ +2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಟೋಟಲಿ 14 ಇಂಚ್ಗೆ ಉದ್ದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಬ್ಲೌಸ್ನ ವಿಡ್ತು ಈ ರೀತಿ ಹುಕ್ಪಟ್ಟಿ ಸೈಡಿಂದ ಅಳತೆ ತಗೊಳ್ಬೇಕು. ಈ ಬ್ಲೌಸ್ನ ವಿಡ್ತು 9.5 ಇಂಚ್ಗೆ ಇದೆ. ಇಲ್ಲಿ ನೋಡ್ಬೋದು. +2 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಟೋಟಲ್ 11 ಇಂಚ್ ಆಯಿತು. ಈಗ ನಾನು 11 ಇಂಚ್ಗೆ ಬ್ಲೌಸ್ನ ವಿಡ್ತು ಮಾರ್ಕ್ ಮಾಡ್ಕೊಳ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಈಗ ನೆಕ್ ಲೆಂತು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೆಕ್ ಲೆಂತು 6 ಇಂಚ್ಗೆ ಇದೆ. ಬ್ಲೌಸ್ನ ಉದ್ದ 1 ಇಂಚಿಗೆ ಜಾಸ್ತಿ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ನಾನು ನೆಕ್ ಲೆಂತು 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಈ ರೀತಿ ಅದನ್ನು ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ ಬ್ಲೌಸು. ಇಲ್ಲಿ ಬ್ಯಾಕ್ ನೆಕ್ ಲೆಂತು 7.5 ಇಂಚಿಗೆ ಇದೆ. ಇಲ್ಲಿ ನಾನು 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ನೆಕ್ಕು 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ಸ್ಲೀವ್ಸ್ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈ ರೀತಿ ಸ್ಲೀವ್ಸ್ನ ನೀಟಾಗಿ ಹಾಕ್ಕೊಳ್ಬೇಕು. ಈಗ ಸ್ಲೀವ್ಸ್ನ ಉದ್ದ 7 ಇಂಚಿದೆ ರೆಡಿ. ಫೋಲ್ಡಿಂಗೋಸ್ಕರ 1 ಇಂಚು, ಆಮೇಲೆ ಸ್ಟಿಚಿಂಗ್ಗೆ 1/2 ಇಂಚು, ಟೋಟಲ್ಲಿ 8.5 ಇಂಚಿಗೆ ಸ್ಲೀವ್ಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆರ್ಮ್ ಹೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಉದ್ದಕ್ಕೆ. ಈ ರೀತಿ ಇದನ್ನು ಬ್ಲೌಸ್ನ ಹಾಕ್ಕೊಂಡು ಆರ್ಮ್ ಹೋಲ್ ಉದ್ದಕ್ಕೆ 5 ಇಂಚಿದೆ. ಇಲ್ಲಿ ನಾನು ಆರ್ಮ್ ಹೋಲ್ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಲೀವ್ಸ್ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈ ರೀತಿ ಸ್ಲೀವ್ಸ್ ಅಗಲನ ಮಾರ್ಕ್ ಮಾಡ್ಕೊಳ್ಬೇಕು. 8 ಇಂಚಿಗೆ ಇದೆ. ಇಲ್ಲಿ ಪ್ಲಸ್ ಎಕ್ಸ್ಟ್ರಾ 1 ಇಂಚಿಗೆ ತೊಗೊಂಡ್ರೆ ಟೋಟಲಿ ಸ್ಲೀವ್ಸ್ನ ವಿಡ್ತು 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬ್ಲೌಸ್ ಅಳತೆ ತೊಗೊಂಡಾಯಿತು. ಇದನ್ನು ಬ್ಲೌಸ್ ಪೀಸ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ಬ್ಲೌಸ್ ಪೀಸ್ನ ನಾನು ಈ ರೀತಿ 2 ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ. ಈ ಬ್ಲೌಸ್ನ ವಿಡ್ತು 11 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಾಯಿತು. ಈಗ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ಬ್ಲೌಸ್ನ ಲೆಂತು 14 ಇಂಚಿಗೆ ಇದೆ. ಈ ರೀತಿ 14 ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಮತ್ತೆ 2 ಫೋಲ್ಡ್ ಆಗಿ ಹಾಕ್ಕೊಳ್ಬೇಕು. ಈ ರೀತಿ ನಾನು ಇದನ್ನು ಇನ್ಸೈಡ್ ಜಾಸ್ತಿ ಆಗಿರೋದನ್ನು ಫ್ರಂಟ್ ಸೈಡು ಮಾಡ್ಕೊಳ್ಬೇಕು. ಈ ರೀತಿ ಇದನ್ನು ತಿರುಗಿಸ್ಕೊಂಡು ಮತ್ತೆ ಇಲ್ಲಿ 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರಂಟಲ್ಲಿ ಉದ್ದಕ್ಕೆ ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ನಾವು ಈ ಕ್ರಾಸ್ ಬೆಲ್ಟ್ನ 1 ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀವಲ್ಲ, ಅದಕ್ಕೋಸ್ಕರ. ಇಲ್ಲಿ ನೆಕ್ ವಿಡ್ತು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಲೆಂತು 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ ಶೇಪ್ನ ಹಾಕ್ಕೊಳ್ಬೇಕು ಈ ರೀತಿ. ಇಲ್ಲಿ ಶೋಲ್ಡರ್ 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲು 5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಆರ್ಮ್ ಹೋಲ್ ಶೇಪ್ನ ಈ ರೀತಿ ಹಾಕ್ಕೊಳ್ಬೇಕು. ಈಗ ಇಲ್ಲಿ 1/2 ಇಂಚಿಗೆ ಒಂದು ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಈ ರೀತಿ ಲೈನ್ನ ಹಾಕ್ಕೊಂಡಿದ್ದೀನಿ. ಇದು ಫ್ರಂಟ್ ಆರ್ಮ್ ಹೋಲ್ ಶೇಪ್ಗೆ ಈ ರೀತಿ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆರ್ಮ್ ಹೋಲ್ ಶೇಪ್ನ ಹಾಕ್ಕೊಳ್ಬೇಕು.
ಇಲ್ಲಿ ಫ್ರಂಟ್ ನೆಕ್ ಸೈಡು ಕೆಳಗಡೆ 3 ಇಂಚಿಗೆ ಒಂದು ಈ ರೀತಿ ಪಾಯಿಂಟ್ನ ಹಾಕ್ಕೊಳ್ಬೇಕು. ಈಗ ಈ ಸೈಡು 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ರಾಸ್ ಬೆಲ್ಟ್ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ರಾಸ್ ಬೆಲ್ಟ್ ಶೇಪ್ನ ಹಾಕ್ಕೊಳ್ಬೇಕು. ಇದು ನೆಕ್ ಪಾರ್ಟು, ಇದು ಆರ್ಮ್ ಹೋಲ್ ಪಾರ್ಟು. ಈಗ ಫಸ್ಟ್ ನಾವು ಆರ್ಮ್ ಹೋಲ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಆರ್ಮ್ ಹೋಲ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ 2 ಪೀಸ್ನ ಮಾತ್ರ ಕಟ್ ಮಾಡ್ಕೊಳ್ಬೇಕು. ಇದು ಕ್ರಾಸ್ ಬೆಲ್ಟು, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟಲ್ಲಿ ನಾವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಾಯಿತು. ಇಲ್ಲಿ ಫ್ರಂಟ್ ನೆಕ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬ್ಯಾಕ್ ನೆಕ್ನ ನಾವು ಮಾರ್ಕ್ ಮಾಡ್ಕೊಂಡಿಲ್ಲ. ಈಗ ಬ್ಯಾಕ್ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಮಧ್ಯದಲ್ಲಿ ಈ ರೀತಿ ಒಂದು ನೇಚನ್ನ ಹಾಕ್ಕೊಳ್ಬೇಕು. ಈಗ ಬ್ಯಾಕ್ ನೆಕ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಲೆಂತು 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ವಿಡ್ತು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಿನ ಸೈಡು ಈ ರೀತಿ ನೆಕ್ ಶೇಪ್ನ ಹಾಕ್ಕೊಂಡಿದ್ದೀನಿ. ಈಗ ಈ ಬ್ಯಾಕ್ ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ನೆಕ್ನ ನಾನು ಕಟ್ ಮಾಡ್ಕೊಂಡಾಯಿತು. ಇಲ್ಲಿ ಈ ರೀತಿ ನೇಚ್ ಹಾಕ್ಕೊಳ್ಬೇಕು. ಇಲ್ಲಿ ಫ್ರಂಟ್ ಆರ್ಮ್ ಹೋಲ್ ಕಟ್ ಮಾಡ್ಕೊಳ್ಬೇಕು. ಈಗ ಬ್ಲೌಸ್ನ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ಗಳನ್ನ ಕಟ್ ಮಾಡ್ಕೊಂಡಾಯಿತು. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಂಡಿದ್ದೀವಲ್ಲ, ಈ ರೀತಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸ್ಟಿಚಿಂಗ್ಗೋಸ್ಕರ ಈ ರೀತಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ನ. ಈಗ ಸ್ಲೀವ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ 4 ಫೋಲ್ಡ್ ಆಗಿ ಹಾಕ್ಕೊಳ್ಬೇಕು. ಈ ಸ್ಲೀವ್ಸ್ನ ಉದ್ದ 8.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ನ ವಿಡ್ತು 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಓಪನ್ ಸೈಡು, ಇದು ಕ್ಲೋಸ್ ಸೈಡು. ಈ ಕ್ಲೋಸ್ ಸೈಡು ಈ ರೀತಿ ಮೇಲ್ಗಡೆ 1.5 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಳ್ಬೇಕು. ಈ ಓಪನ್ ಸೈಡು 3.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದರ ಮಧ್ಯೆ ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ಅದರ ಅರ್ಧಕ್ಕೆ ಒಂದು ಪಾಯಿಂಟ್ನ ಹಾಕ್ಕೊಳ್ಬೇಕು. ಈ ರೀತಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಬೇಕು. ಈಗ ಇಲ್ಲಿಂದ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಮೇಲ್ಗಡೆ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಶೇಪ್ನ ಹಾಕ್ಕೊಳ್ಬೇಕು. ಈ ರೀತಿ ಸ್ಲೀವ್ ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಸೈಡು ಸ್ಲೀವ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ಸ್ ಕಟ್ ಮಾಡಿಕೊಂಡು ರೆಡಿ ಆಯಿತು. ಇದು ಫ್ರಂಟ್ ಶೇಪು. ಈಗ ನೆಕ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು ನೆಕ್ ಪಟ್ಟಿನ. ಗೋಟ್ ಪಟ್ಟಿ ಕಟ್ ಮಾಡ್ಕೊಂಡಾಯಿತು. ಈಗ ಹುಕ್ ಪಟ್ಟಿ ಮತ್ತು ಕಾಜು ಪಟ್ಟಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಸೈಡು ಟಕ್ಸ್ ಮಾರ್ಕ್ಗಳನ್ನು ಮಾಡ್ಕೊಳ್ಬೇಕು. ಇದು ನೆಕ್ ಸೈಡ್ಗೆ ಇದು ಎಷ್ಟಿದೆ ಅಂತ ನೋಡಿಕೊಂಡು ಅದರ ಅರ್ಧಕ್ಕೆ ಒಂದು ಈ ರೀತಿ ಪಾಯಿಂಟ್ ಇಟ್ಟುಕೊಂಡು 2.5 ಇಂಚಿಗೆ ಟಕ್ಸ್ ಮಾರ್ಕ್ನ ಮಾಡ್ತಾಯಿದ್ದೀನಿ. ಈ ರೀತಿ
2.5 ಇಂಚಿಗೆ ಒಂದು ಟಕ್ಸ್ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನೆಕ್ ಸೈಡು ಇದು ಮೇನ್ ಟಕ್ಸು. ಇಲ್ಲಿಂದ 3.5 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಳ್ಬೇಕು. ಈ ಟಕ್ಸ್ನ ಉದ್ದ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಸೈಡ್ 1/2 ಇಂಚು ಈ ಸೈಡ್ 1/2 ಇಂಚಿಗೆ ಮೇನ್ ಟಕ್ಸ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಆರ್ಮೋಲ್ ಹತ್ರ ಇದರ ಮೇನ್ ಟಕ್ಸಿಂದ ಸ್ಟ್ರೇಟಾಗಿ ಬರೋ ಥರ ಇಲ್ಲಿ ಒಂದು ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಸೈಡು ಈ ರೀತಿ 2.5 ಇಂಚಿಗೆ ಒಂದು ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಈ ಸೈಡಲ್ಲಿ ಇದು ಎಷ್ಟಿದೆ ಅಂತ ನೋಡಿಕೊಂಡು ಅದರ ಅರ್ಧಕ್ಕೆ 5.5 ಇಂಚಿನಷ್ಟು ಉದ್ದ ಟಕ್ಸ್ ಮಾರ್ಕ್ನ ಮಾಡ್ತಾಯಿದ್ದೀನಿ. ಈ ರೀತಿ ಟಕ್ಸ್ಗಳನ್ನ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕಲ್ಲಿ ಇದರ ಅರ್ಧಕ್ಕೆ ಎಷ್ಟಿದೆ ಅಂತ ನೋಡಿಕೊಂಡು ಈ ರೀತಿ ಟಕ್ಸ್ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟಕ್ಸ್ ಮಾರ್ಕ್ ಮಾಡಿಕೊಂಡು ನಾವು ಬ್ಲೌಸ್ನ ಕಟ್ ಮಾಡಿ ರೆಡಿ ಆಯಿತು.